ಬ್ಯಾಂಕ್ ದರೋಡೆಗೆ ಯತ್ನಿಸಿದ ದರೋಡೆಕೋರರು ಬ್ಯಾಂಕ್ ಆಫ್ ಬರೋಡಾ ದರೋಡೆಗೆ ಯತ್ನ ನಡೆದಿದೆ. ಅಂಕೋಲಾ ತಾಲೂಕಿನ ಸುಂಕಸಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತೊಂದು ದರೋಡೆಕೋರರ ಗ್ಯಾಂಗ್ ಪ್ರಯತ್ನ ಪಟ್ಟಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಈ ಬ್ಯಾಂಕಿಗೆ ಕನ್ನ ಹಾಕುವಂತಹ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ. ಶೌಚಾಲಯದ ಗೋಡೆ ಕೊರೆದು ಒಳಹೊಕ್ಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಂತಹ ಖತರ್ನಾಕರು ಪೈಲಟು ನೋಡಿ, ಕಿಂಡಿ ಮಾಡಿದ್ದಾರೆ, ಕೊರೆದಿದ್ರು ಆಲ್ರೆಡಿ. ಈ ಮೂಲಕ ಸ್ಟ್ರಾಂಗ್ ರೂಮ್ ಒಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅಲ್ಲೇ ಸ್ಟ್ರಾಂಗ್ ರೂಮ್ ಇರೋದು. ಘಟನೆಯಿಂದ ಆತಂಕಕ್ಕೊಳಗಾಗಿದ್ದಾರೆ ಜನ ಹಾಗೆ ಬ್ಯಾಂಕ್ ಸಿಬ್ಬಂದಿ. ತೀವ್ರ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂಕೋಲಾ ಪೊಲೀಸರು. CCTV ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಬ್ಯಾಂಕ್ ಅದು ಆ ಶೌಚಾಲಯದ ಗೋಡೆಯನ್ನು ಕೊರೆದು ಒಳನುಗ್ಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಕ್ಸಸ್ ಆಗಿಲ್ಲ ಅವರಿಗೆ. ಅಲ್ಲಿನೇ ಸ್ಟ್ರಾಂಗ್ ರೂಮ್ ಇರೋದು, ಡೈರೆಕ್ಟ್ ಅಲ್ಲೇ ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಇರೋದು. ಆ ಕಡೆಯಿಂದ ಬಂದರೆ ಮತ್ತೆ ಅನುಮಾನಗಳು ಬರುತ್ತೆ, CCTV ಇರುತ್ತೆ. ನೋಡಿ ಹೆಂಗೆ ಕೊರೆದಿದ್ದಾರೆ ಅಂಥೇಳಿ. ಈ ಥರದ ಸ್ಕೆಚ್ ಹಾಕಿದ್ರು. ಸ್ಥಳಕ್ಕೆ ಶ್ವಾನದಳ ಕೂಡ ಬಂದಿತ್ತು. ಈಗ ಆ ದರೋಡೆಕೋರರ ಹೆಜ್ಜೆ ಗುರುತುಗಳನ್ನು ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಇದು. ಅಲ್ಲಿ ದರೋಡೆಗೆ ಬಂದಂತಹ ಗ್ಯಾಂಗ್ ಏನಿದೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಸಕ್ಸಸ್ ಆಗಿಲ್ಲ. CCTV ಸುಳಿವು ಯಾವ ಥರ ಅಲ್ಲಿ ಕೊಡುತ್ತೆ ಅನ್ನೋದು ನೋಡಬೇಕು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಬ್ಯಾಂಕ್ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಮೊನ್ನೆ ಬೆಂಗಳೂರಿನಲ್ಲಾಯಿತು, ಅದಾದಮೇಲೆ ಉತ್ತರ ಕರ್ನಾಟಕ ಭಾಗದ ವಿಜಯಪುರ, ಕಲಬುರಗಿ, ಬೀದರು ಇಲ್ಲಾಯಿತು. ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಈ ದರೋಡೆ ಕೋರರ ಗ್ಯಾಂಗ್ ಜಾಸ್ತಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮೊನ್ನೆ ಜ್ಯುವೆಲರಿ ಶಾಪು. ಹೀಗೆ ಇತ್ತೀಚೆಗೆ ನಾವು ನೋಡಿದಂಗೆ ಈ ಬೇರೆ ಬೇರೆ ರಾಜ್ಯಗಳ ಗ್ಯಾಂಗ್ ಬಹಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ನಾವು ಹಿಂದಿನ ಪ್ರಕರಣಗಳನ್ನ ನೋಡಿದಾಗ ಯಾರೂ ಕೂಡ ಅಲ್ಲಿ ಕರ್ನಾಟಕದವರು ಇರೋದಿಲ್ಲ ಜಾಸ್ತಿ. ಈ ಬಿಹಾರಿ ಅಥವಾ UP ಅಲ್ಲಿಯ ಕಳ್ಳರಿರ್ತಾರೆ. ಮ್ಯಾನೇಜರಿಗೆ